ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಶ್ರೀ ಗುರುಭ್ಯೋ ನಮಃ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಚಾನೆಲ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ಶ್ರೀ ನಿರ್ಣಯ ಅನ್ನೋ ಹೆಸರಲ್ಲಿ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಿಮಗೆ ಜ್ಯೋತಿಷ್ಯದ ರಿಲೇಟೆಡ್ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕು ಅಥವಾ ಗೊಂದಲಗಳಿವೆ, ಪರಿಷ್ಕಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರ್ಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ. ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಶೇಷವಾದಂತ ಸ್ಥಳಗಳನ್ನ ನೋಡ್ತೀವಿ ಅಥವಾ ಯಾವ ವಿಚಾರವನ್ನ ತಿಳ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ನಮ್ಮ ಚಾನೆಲ್ನ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫರ್ದರ್ ನೋಟಿಫಿಕೇಶನ್ಸ್ಗೆ ನಮ್ಮ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತಂದ್ರೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಇವತ್ತು ಕಾಳಿಕಾ ದೇವಿಯ ಬಗ್ಗೆ ಒಂದು ದೇವಸ್ಥಾನ ಇದೆ ತಮಿಳುನಾಡಿನಲ್ಲಿ. ಆ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಆ ದೇವಸ್ಥಾನದ ಮಹತ್ವವೇನು ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾವು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಶ್ರೀದೇವಿಂಚ ಜಗನ್ಮಾತೆ ಮೂಲ ಶಕ್ತಿ ಮಹಾತ್ಮಳೆ ಸರ್ವಾಂತರ್ಯ ಸ್ಥಿತೆ ಗೌರಿ ಕಾಳಿಕಾಂಬೆ ನಮೋಸ್ತುತೆ. ಶ್ರೀದೇವಿಂಚ ಜಗನ್ಮಾತೆ ಮೂಲ ಶಕ್ತಿ ಮಹಾತ್ಮಳೆ ಸರ್ವಾಂತರ್ಯ ಸ್ಥಿತೆ ಗೌರಿ ಕಾಳಿಕಾಂಬೆ ನಮೋಸ್ತುತೆ. ಆ ಕಾಳಿಕಾಂಬೆಯ ಒಂದು ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತಾ, ನಾವು ಈ ಒಂದು ಸಂಚಿಕೆಯಲ್ಲಿ ತಮಿಳುನಾಡಿನ ಪಾಂಡಿಚೇರಿ ಹತ್ರ ಇರುವಂತ ವಿಲ್ಲಿಪುರಂ ಅನ್ನೋ ಒಂದು ಡಿಸ್ಟ್ರಿಕ್ಟ್ ನಲ್ಲಿ, ನೀವು ತಿರುವಣ್ಣಾಮಲೆಯಿಂದ ಹೋದ್ರೆ ಸುಮಾರು 85 ಕಿಲೋಮೀಟರ್ ಆಸ್ಪಾಸ್ ಬರುತ್ತೆ. 85 ಕಿಲೋಮೀಟರ್ ದೂರದಲ್ಲಿ ವಿಲ್ಲಿಪುರಂ ಅನ್ನೋ ಒಂದು ಕ್ಷೇತ್ರದಲ್ಲಿ ಈ ಮಹಾನ್ ತಾಯಿ ವಕ್ರಕಾಳಿ ಅಮ್ಮನಾಗಿ ಸ್ಥಿತವಾಗಿದ್ದಾರೆ. ಆ ಅಮ್ಮನವರ ದೇವಸ್ಥಾನದ ಬಗ್ಗೆ ಮತ್ತೆ ಆ ದೇವಸ್ಥಾನದ ಒಂದು ಪ್ರಾಕಾರದಲ್ಲೇ ಇರುವಂತ ಶ್ರೀ ಚಂದ್ರಮೌಳೇಶ್ವರ ದೇವರ ಬಗ್ಗೆ ಕೂಡ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ವಿಲ್ಲಿಪುರಂನಲ್ಲಿರುವಂತ ಚಂದ್ರಮೌಳೇಶ್ವರ ಆಲಯದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಚಂದ್ರಮೌಳೇಶ್ವರ ದೇವರಿಗೆ 3 ಮುಖಗಳು ಇರೋದು. ನಾವು ಮಹಾಶಿವರಾತ್ರಿ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಪಂಚಮುಖಗಳು ಯಾವುದು, ಅದರ ಅರ್ಥ ಏನು, ಅದಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳು ಎಲ್ಲಿದೆ ಅಂತ ನಾವು ತಿಳಿಸಿದ್ವಿ. ಇಲ್ಲಿ ವಿಶೇಷತೆ ಏನಂತಂದ್ರೆ 3 ಮುಖಗಳಿರೋದು. ಅದರಲ್ಲಿ ಪೂರ್ವಕ್ಕಿರುವಂತ ಮುಖವನ್ನ ತತ್ಪುರುಷ ಮುಖ ಅಂತ ಕರೀತಾರೆ. ಅದು ವಾಯುವನ್ನ ಸಂಕೇತ ಮಾಡುವಂತ ಒಂದು ಮುಖ. ಅದು ಅಹಂಕಾರ ಮತ್ತೆ ವೈಯಕ್ತಿಕವಾಗಿರುವಂತ ನಮ್ಮ ಆತ್ಮದ ಮತ್ತೆ ಅಂತಿಮ ವಾಸ್ತವದ ಒಂದು ಮುಸ್ಕನ್ನ ತೋರಿಸುವಂತ ಒಂದು ಮುಖವಾಗಿದ್ದು, ಉತ್ತರಕ್ಕೆ ಇರುವಂತ ಚಂದ್ರಮೌಳೇಶ್ವರನ ಒಂದು ಮುಖ ಏನಿದೆ ಅದಕ್ಕೆ ವಾಮದೇವ ಅಂತ ಕರೀತಾರೆ. ಅದು ನಿಮಗೆ ಆಲ್ರೆಡಿ ನಾವು ತಿಳಿಸಿದೀವಿ, ನೀರಿನ ಅಂಶವನ್ನ ಸೂಚಿಸುವಂಥದ್ದು. ಹಾಗಾಗಿ ವಿಶ್ವವನ್ನ ಪೋಷಿಸುವ ಮತ್ತೆ ಉಳಿಸಿಕೊಳ್ಳುವಂತ ಒಂದು ಜೀವ ನೀಡುವ ಶಕ್ತಿಯನ್ನ ಸೂಚಿಸುವಂತ ಮುಖ ವಾಮದೇವ ಅಂತ ಉತ್ತರ ದಿಕ್ಕಿನಲ್ಲಿರೋದು ಕರೆಸ್ಕೊಳ್ಳುತ್ತೆ. ಮತ್ತೆ ದಕ್ಷಿಣ ದಿಕ್ಕಿಗೆ ಇರುವಂತ ಮುಖವನ್ನ ಅಘೋರ ಮುಖ ಅಂತ ಹೇಳಿ, ಅದು ವಿಸರ್ಜನೆಗೆ ಸಂಬಂಧಿಸಿದಂತೆ ಅಂತಂದ್ರೆ ಶಕ್ತಿ ಅಥವಾ ಯಾವುದೇ ಒಂದು ಬದಲಾವಣೆಯನ್ನ ನೀವು ಜೀವನದಲ್ಲಿ ಎದುರು ನೋಡ್ತಾ ಇದ್ರೆ, ನೀವು ಈ ಒಂದು ದಕ್ಷಿಣಕ್ಕೆ ಇರುವಂತ ಅಘೋರ ಮುಖವನ್ನ ನೋಡಿ ನೀವು ಸ್ಮರಣೆಯನ್ನ ಮಾಡ್ಕೊಂಡಾಗ ನಿಮ್ಮಲ್ಲಿ ಡೆಫಿನೆಟ್ ಆಗಿ ಆ ಚೇಂಜಸ್ ಬರುತ್ತೆ. ಇನ್ನು ನಾಯನಾರ್ಗಳು ಅಂತ ಬರುವಾಗ, ಅವರು 7ರಿಂದ 9ನೇ ಶತಮಾನದವರೆಗೆ 63 ನಾಯನಾರ್ಗಳಂತ ಇದ್ರು. ಹೇಗೆ 12 ಆಳ್ವಾರ್ಗಳಲ್ಲಿ ಒಂದು ಸ್ತ್ರೀ ಆಳ್ವಾರಿದ್ರು, ಅದು ಆಂಡಾಳ್ ಗೋದಾದೇವಿ. ಅದ್ರ ಬಗ್ಗೆನೂ ಕೂಡ ನಾವು ಒಂದು ಸಂಚಿಕೆಯನ್ನ ಮಾಡಿದ್ದೀವಿ. ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋಸ್ ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡುವಾಗ ಆಂಡಾಳ್ ಬಗ್ಗೆನೂ ಕೂಡ ನಾವು ವಿವರಿಸಿ ಹೇಳಿದ್ದೀವಿ. ಅಷ್ಟೇ ಅಲ್ಲ, ಆಂಡಾಳ್ ಕಲ್ಯಾಣ ಅಂತ ನಾನು ಪೂರ್ತಿ ವಿಡಿಯೋ ಮಾಡಿರೋದ್ರಿಂದ ಗೋದಾದೇವಿ ಹೇಗೆ ಕೃಷ್ಣನನ್ನ ಮದುವೆ ಆದ್ರು ಮಾರ್ಗಶಿರ ಮಾಸದಲ್ಲಿ ಅನ್ನೋ ಒಂದು ಕತೆ ಕೂಡ ಇದೆ. ಅವರು ಈ 12 ಆಳ್ವಾರ್ಗಳು ಹೇಗೆ
ವಿಷ್ಣುವಿನ ಬಗ್ಗೆ ಹಾಡಿ ಸ್ತುತಿಸಿ ಕೀರ್ತನೆಗಳನ್ನೆಲ್ಲ ರಚಿಸಿದ್ದಾರೋ ಹಾಗೆ ಈ 63 ನಾಯನಾರ್ಗಳು ಶಿವನ ಬಗ್ಗೆ ಅಂತಂದ್ರೆ ಶಿವನ ಒಂದು ಪಂಥದ ಬಗ್ಗೆ ಕೀರ್ತನೆಗಳನ್ನ ಮಾಡಿದ್ದಾರೆ. ಅವರು 7ರಿಂದ 9ನೆಯ ಶತಮಾನದಲ್ಲಿ ಈ ಚೋಳ ರಾಜರೇನಿದ್ರಲ್ಲ, ರಾಜರಾಜ ಚೋಳ, ಅವರ ಒಂದು ಸಮ್ಮುಖದಲ್ಲಿ ಸುಮಾರು ಪಾಡಪೆಟ್ರ ಸ್ಥಳಂ 275 ಪಾಡಪೆಟ್ರ ಸ್ಥಳಂ ಇದೆ ಅಂತಂದ್ರೆ ಅವರು ಹಾಡಿ ಹೊಗಳಿರೋಂಥ, ಅಂದ್ರೆ ಅಲ್ಲಿ ವಿಶೇಷವಾದಂಥ ಎನರ್ಜೀಸ್ ಇದೆ, ಅಲ್ಲಿರುವಂಥ ದೈವಕ್ಕೆ ತುಂಬಾನೇ ಸಾಮರ್ಥ್ಯ ಇದ್ದು ತುಂಬಾ ಅನುಗ್ರಹ ರೂಪದಲ್ಲಿ ನಿಮ್ಮ ಪ್ರಾರ್ಥನೆಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಶಿವನಿಗೆ ಸಂಬಂಧಪಟ್ಟಂತ 275 ವಿಶಿಷ್ಟವಾದಂಥ ದೇವಾಲಯಗಳಲ್ಲಿ ಈ ವಿಲ್ಲಿಪುರಂನಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಾಲಯ ಕೂಡ ಒಂದು ಅಂತ ನಾಯನಾರ್ಗಳು ಸ್ತುತಿಸಿ ಹಾಡಿರುವಂಥ ಒಂದು ಸ್ಥಳ. ಹೇಗೆ ವಿಷ್ಣುವಿನ ಪಂಥದವರಿಗೆ 108 ದಿವ್ಯ ದೇಶಿಗಂ ಅಂತ ವಿಷ್ಣುವಿಗೆ ಸಂಬಂಧಪಟ್ಟಂತ ಸ್ಥಳಗಳಿದೆ. ಎಕ್ಸಾಂಪಲ್ ಶ್ರೀರಂಗಂ ಇರ್ಬೋದು, ಮತ್ತೆ ಮೇಲುಕೋಟೆ ಇರ್ಬೋದು. ಅದೇ ತರಾನೇ ಈ ಚಂದ್ರಮೌಳೇಶ್ವರ ಅನ್ನೋದು ಶಿವನನ್ನ ಆರಾಧನೆ ಮಾಡೋರು, ಶಿವನ ಒಂದು ಪಂಥಕ್ಕೆ ಸೇರಿದವರು ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕಾಗಿರುವಂತ ಸ್ಥಳ ಈ ಚಂದ್ರಮೌಳೇಶ್ವರ ಆಲಯ. ಈ ಚಂದ್ರಮೌಳೇಶ್ವರ ಆಲಯದ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ದೇವಸ್ಥಾನದ ಪ್ರಾಕಾರದಲ್ಲಿ ಹೋಗ್ತಾ ಇದ್ದ ಹಾಗೇನೆ, ಯೂಶಲಿ ನೀವು ನೋಡಿರ್ತೀರಾ ದೇವಸ್ಥಾನಕ್ಕೆ ಹೋಗುವಾಗ ನಮ್ಗೆ ಗೋಪುರ ನಂತರ ನಿಮ್ಗೆ ಒಂದು ಗರುಡಗಂಬ ಸಿಗುತ್ತೆ. ಗರುಡಗಂಬದ ನಂತರ ವಿಶೇಷವಾಗಿ ಯಾವ ದೇವತೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಾಹನಗಳಿರಬಹುದು, ಅದೆಲ್ಲ ಇದ್ದು ನಂತರ ಗರ್ಭಗುಡಿಯನ್ನ ನೀವು ಪ್ರವೇಶ ಮಾಡ್ತೀರಾ. ಆದ್ರೆ ಇಲ್ಲಿ ನೀವು ಒಳಗಡೆ ಹೋಗ್ತಾ ಇದ್ದಂಗೆನೆ ನಿಮ್ಗೆ ಗರುಡಗಂಬ ಸಿಗೋದಿಲ್ಲ. ನೇರವಾಗಿ ನೀವು ವಕ್ರಕಾಳಿಯಮ್ಮನ ಸನ್ನಿಧಿಗೆ ಹೋಗಿ ನಿಲ್ತೀರ. ಎಷ್ಟು ವಿಶಾಲವಾದಂಥ ಬಾಹುಗಳು, ದೊಡ್ಡದಾದಂಥ ಮುಖ, ತುಂಬಾ ಇಷ್ಟೇ ಘೋರವಾಗಿ ಅವರು ಆಕೃತಿ ಕಾಣಿಸಿದ್ರು ನೀವು ಆ ತಾಯಿಯನ್ನ ಒಂದು ಸಲ ದರ್ಶನ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ಅಪರಿಮಿತವಾದಂಥ ಆನಂದದ ಒಂದು ಅನುಭೂತಿ ಖಂಡಿತವಾಗ್ಲೂ ವಕ್ರಕಾಳಿ ಅಮ್ಮನ್ ಟೆಂಪಲ್ ಅಲ್ಲಿ ಆಗತ್ತೆ. ಈ ಒಂದು ವಕ್ರ ಅನ್ನೋ ಒಂದು ಪದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ಯೂಶಲಿ ನಮ್ಗೆ ಈ ದ್ರಾವಿಡನ್ ಸ್ಟೈಲು ಅಥವಾ ಈ ರಾಜರು ಕಟ್ಟಿರುವಂತ ಒಂದು ದೇವಸ್ಥಾನದ ಒಂದು ವಾಸ್ತುಶಿಲ್ಪಗಳು ನೀವು ಎಲ್ಲಾ ಕಡೆ ನೋಡೋ ತರ ನಿಮ್ಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಕಾಣಸಿಗ್ಲಿಕ್ಕಿಲ್ಲ. ನಿಮ್ಗೆ ಮೊದಲನೇದಾಗೆ ವಕ್ರಕಾಳಿ ಅಮ್ಮನ್ ಸಿಗ್ತಾರೆ. ಅದಾದ ನಂತರ ನೀವು ಹಿಂದೆ ಒಂದು ಪ್ರಾಕಾರದಲ್ಲಿ ಹೋದ್ರೆ ವಕ್ರಕಾಳಿ ಅಮ್ಮನ್ನು ಹೇಗೆ ಒಂದು ದುರ್ಮುಖಿ ಅನ್ನೋ ಒಂದು ರಾಕ್ಷಸಿಯನ್ನ ಸಂಹಾರ ಮಾಡಿ ಅವರ ಗರ್ಭದಲ್ಲಿದ್ದಂತ ಶಿಶು ಅದನ್ನ ಹೇಗೆ ಅವರು ತಮ್ಮ ಕುಂಡಲಕ್ಕೆ ಧರಿಸಿದ್ದಾರೆ, ಅಂದ್ರೆ ಒಂದು ಕಿವಿಗೆ ಒಂದು ಕುಂಡಲವಾಗಿ ಅದನ್ನ ಧರಿಸ್ಕೊಂಡಿದ್ದಾರೆ, ಆ ಒಂದು ಚಿತ್ರಣವನ್ನ ನೋಡ್ಬೋದು. ಅದಾದ ನಂತರ ನೀವು ಹೋದಾಗ ನಿಮ್ಗೆ ಒಂದು ನಂದಿ ಕಾಣಿಸ್ಕೊಳ್ಳುತ್ತೆ. ನಂದಿಗೆ ಒಂದು ಚಿಕ್ಕದಾಗಿ ಮಂಟಪ ಕಟ್ಟಿದ್ದಾರೆ. ಆ ನಂದಿ ಮುಂದೆ ಈಶ್ವರ ಇಲ್ಲ. ಅದೇ ಈ ದೇವಸ್ಥಾನ ಬಂದು ಹೇಳಿದ್ನಲ್ಲ ಒಂದು ವಕ್ರವಾಗಿ, ಅಂತಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಈ ದೇವಸ್ಥಾನದ ಪ್ರಾಕಾರ ಇರೋದಿಲ್ಲ. ಹಾಗಾಗಿ ಮುಂದೆ ಹೋದಾಗ ನಿಮ್ಗೆ ಇನ್ನೂ ಒಂದು ನಂದಿ ಕಾಣಿಸುತ್ತೆ. ಅದಾದ ನಂತರ ನಿಮ್ಗೆ ಚಂದ್ರಮೌಳೇಶ್ವರ ದೇವಾಲಯದ ಮುಂದೆ 2 ನಂದಿಯನ್ನ ನೀವು ನೋಡಬಹುದು ವಿಶೇಷವಾಗಿ. ಮತ್ತೆ ಹಾಗೆ ನೀವು ಪ್ರಾಕಾರವನ್ನ ಸುತ್ತಿ ಬರುವಾಗ ನಿಮಗೆ ಅಲ್ಲಿ ಅಮೃತಾಂಬಿಗೆ ಅನ್ನೋ ಅಮ್ಮನವರು ಕಟಾಕ್ಷ ರೂಪದಲ್ಲಿ ಅಮೃತವ ಸುದೆಯನ್ನ ಆರಿಸೋ ರೀತಿಯಲ್ಲಿ ವಾತ್ಸಲ್ಯಪೂರಿತವಾಗಿ ಆ ತಾಯಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಬ್ಬ ವಿಶೇಷವಾದಂಥ ಸಿದ್ಧ ಪುರುಷರ ಒಂದು ಜೀವ ಸಮಾಧಿ ಕೂಡ ಇದೆ ನೀವು ಎಡಭಾಗಕ್ಕೆ ಹೋದ್ರೆ. ಮತ್ತೆ ಬಲಭಾಗದಲ್ಲಿ ನಿಮಗೆ ದೇವಸ್ಥಾನದ ಒಂದು ಬಲಭಾಗದಲ್ಲಿ ವಳ್ಳಿ ದೇವಯಾನಿ ಸಮೇತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಾಲಯವನ್ನು ಕೂಡ ನೋಡಬಹುದು. ಇನ್ನ ಈ ದೇವಸ್ಥಾನಕ್ಕೆ ಇನ್ನ ಒಂದು ಏನಪ್ಪಾ ಅಂತಂದ್ರೆ ನವಗ್ರಹಗಳ ಒಂದು ಸನ್ನಿಧಿ ಇದೆ. ಆ ನವಗ್ರಹಗಳನ್ನ ಸುತ್ತುವಾಗ ಯೂಶಲಿ ನಿಮ್ಗೆ ಕಾಕಪಕ್ಷಿ ಶನೇಶ್ವರ ಭಗವಾನರ ನವಗ್ರಹಗಳಲ್ಲಿ ನೀವು ನೋಡುವಾಗ ಎಡಭಾಗಕ್ಕೆ ಕಾಗೆ ನಿಂತಿರುತ್ತೆ ಕಾಕಪಕ್ಷಿ, ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಬಲಭಾಗದಲ್ಲಿದೆ. ಯಾರೇ ಜಾತಕದಲ್ಲಿ
ನಮಗೆ ಯಾವುದೋ ಒಂದು ಏಳಿಗೆ ಆಗ್ತಾ ಇಲ್ಲ, ಅಥವಾ ಗ್ರಹಗಳ ವಕ್ರತ್ವದ ಪ್ರಭಾವದಿಂದಾಗಿ ನಾವು ತುಂಬಾ ಬಾಧೆಗೆ ಒಳಗಾಗಿದ್ದೀವಿ, ತುಂಬಾ ಬ್ಲಾಕೇಜಸ್ ಇದೆ, ನಾವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಯಾವುದೂ ಆಗ್ತಿಲ್ಲ, ಅಥವಾ ನಮ್ಗೆ ಅನ್ಕೊಂಡಿರುವಂತ ನಮ್ಗೆ ಬರ್ಬೇಕಾಗಿರುವಂತ ಕೀರ್ತಿ ಪ್ರತಿಷ್ಠೆಗಳು ಬರ್ತಿಲ್ಲ, ನಾವು ನಮ್ಮ ಪರ್ಪಸ್ ಆಫ್ ಲೈಫ್ ಕಡೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಗೆ ರೀಚ್ ಆಗಕ್ ಆಗ್ತಿಲ್ಲ ಅಂತ ಏನೇ ಒಂದು ಗೊಂದಲಗಳಿದ್ರು ಕೂಡ ಈ ವಕ್ರಕಾಳಿಯಮ್ಮನ ಸನ್ನಿಧಿಯಲ್ಲಿ ನೀವು ಕಾಲಿಡ್ತಾ ಆ ಅಮ್ಮನವರ ಒಂದು ದರ್ಶನ ಮಾಡ್ತಾ ಇದ್ದ ಹಾಗೇನೆ ನಿಮ್ಗೆ ಡೆಫಿನೆಟ್ ಆಗಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದು, ನಿಮ್ಮ ಪರ್ಪಸ್ ಏನಿದೆ, ನೀವು ಹುಟ್ಟಿರೋದಕ್ಕೆ ಏನ್ ರೀಸನ್ ಇದೆ, ಆ ಪರ್ಪಸ್ ಆಫ್ ಲೈಫ್ ಕಡೆಗೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಪಾಸಿಟಿವ್ ಪುಷ್ ಅಂತೂ ಖಂಡಿತವಾಗ್ಲೂ ಸಿಗತ್ತೆ ಅಂತ ನಾನು ತುಂಬಾ ದೃಢವಾಗಿ ಹೇಳ್ತಿದ್ದೀನಿ. ಅಂತಂದ್ರೆ ನನಗೆ ಅನುಭವಪೂರ್ವಕವಾಗಿದೆ. ಮತ್ತೆ ಸುಮಾರು ಜನ ರಾಜಕೀಯ ನಾಯಕರುಗಳು ಮತ್ತೆ ತುಂಬಾ ಗಣ್ಯ ವ್ಯಕ್ತಿಗಳು ಈ ದೇವಿಯಲ್ಲಿ ಮೊರೆಯನ್ನ ಹೋಗ್ತಾರೆ. ಇಲ್ಲಿ ಹೋಗಿ ಬಂದವರಿಗೆಲ್ಲ ವಿಜಯವನ್ನ ಸಾಧಿಸಿದ್ದಾರೆ ಅನ್ನೋ ಒಂದು ಅಚಲವಾದಂತ ನಂಬಿಕೆ ಆ ದೇವಸ್ಥಾನಕ್ಕೆ ನಡೆದುಕೊಂಡು ಬಂದಿರುವಂತ ಭಕ್ತರಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾರ್ದು. ಮತ್ತೆ ಈ ದೇವಸ್ಥಾನದಲ್ಲಿ ಪೌರ್ಣಮಿ ಮತ್ತೆ ಅಮಾವಾಸ್ಯೆಗಳ ದಿನ ರಾತ್ರಿ ಮಧ್ಯರಾತ್ರಿಯಲ್ಲಿ ಹೇಗೆ ನೀವು ತಿರುವಣ್ಣಾಮಲೆಯಲ್ಲಿ ಬೆಟ್ಟದ ಮೇಲೆ ದೀಪವನ್ನ ಹಚ್ಚಿ ಆರಾಧನೆ ಮಾಡೋದನ್ನ ನೋಡ್ತೀರಾ, ಅದೇ ರೀತಿಯಲ್ಲಿ ವಕ್ರಕಾಳಿಯಮ್ಮನ ದೇವಸ್ಥಾನದ ಒಂದು ಗೋಪುರ ಏನಿದೆ ಅಲ್ಲಿ ಒಂದು ದೀಪವನ್ನ ಹಚ್ಚಲಿಕ್ಕೆ ಒಂದು ಸೌಕರ್ಯವನ್ನ ಮಾಡಿದ್ದಾರೆ. ಅಲ್ಲಿ ಮಧ್ಯರಾತ್ರಿ ಅಮಾವಾಸ್ಯೆ ಮತ್ತೆ ಪೌರ್ಣಮಿಯಲ್ಲಿ ದೀಪವನ್ನ ಬೆಳಗಿ ಎಷ್ಟೋ ಸುಮಾರು ಸಾವಿರಾರು ಜನ ಅದನ್ನ ವೀಕ್ಷಣೆ ಮಾಡಿ ತಮ್ಮ ಸಮಸ್ಯೆಗಳು ನಿವಾರಣೆಯಾಗಿರುವಂತ ಬಹಳಷ್ಟು ದೃಷ್ಟಾಂತಗಳು ನಮಗೆ ಈ ದೇವಸ್ಥಾನದಲ್ಲಿ ಸಿಗುತ್ತೆ. ಹಾಗಿದ್ರೆ ಈ ದೇವಸ್ಥಾನಕ್ಕೆ ವಕ್ರಕಾಳಿಯಮ್ಮನ್ ಟೆಂಪಲ್ ಅಂತ ಯಾಕೆ ಒಂದು ಹೆಸರು ಬಂತು, ದೇವಾಲಯ ಅಂತ ಯಾಕೆ ಹೆಸರು ಬಂತು, ಇಲ್ಲಿ ಬೇರೆ ಏನೆಲ್ಲ ವಿಶೇಷತೆಗಳಿದೆ ಅಂತಂದ್ರೆ, ನಾನು ಆವಾಗಲೇ ಹೇಳ್ತಿದ್ದೆ ಅಲ್ಲಿ ಶನೇಶ್ಚರ ಗ್ರಹ ಏನಿದೆ ಆ ನವಗ್ರಹಗಳಲ್ಲಿ ಅಲ್ಲಿ ಕಾಕಪಕ್ಷಿ ಕೂಡ ಬಲಭಾಗಕ್ಕಿದೆ ಅಂತ ಹೇಳಿ. ಅಷ್ಟೇ ಅಲ್ಲ, ನೀವು ಸಾಮಾನ್ಯವಾಗಿ ನೋಡಿರ್ತೀರ ವರದರಾಜ ಪೆರುಮಾಳ್ ಅಥವಾ ವಿಷ್ಣು ಮೂರ್ತಿಯ ಒಂದು ವಿಗ್ರಹವನ್ನ ನೀವು ನೋಡುವಾಗ ಅವರು ಒಂದು ಸುದರ್ಶನ ಚಕ್ರವನ್ನು, ಪ್ರಾಯೋಗಿಕ ಸುದರ್ಶನ ಚಕ್ರವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಸುದರ್ಶನ ಚಕ್ರ ಉಪಯೋಗಿಸಿದ ಮೇಲೆ ಯಾವ ಭಂಗಿಯಲ್ಲಿರುತ್ತೆ ಆ ಒಂದು ಭಂಗಿಯಲ್ಲಿ ವರದರಾಜ ಪೆರುಮಾಳು ತುಂಬಾ ಅತ್ಯದ್ಭುತವಾಗಿದೆ. ಆ ವಿಗ್ರಹ ನೋಡ್ಲಿಕ್ಕೆ ತುಂಬಾ ಸೌಮ್ಯವಾಗಿದೆ. ಇಲ್ಲಿ ಒಂದು ಆ ಚಕ್ರ ಕೂಡ ಇಲ್ಲಿ ವಕ್ರವಾಗಿದೆ ಈ ದೇವಸ್ಥಾನದಲ್ಲಿ. ಸೊ ಅದು ಈ ದೇವಸ್ಥಾನದ ಒಂದು ತುಂಬ ಬಹಳಾನೇ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಇದು ಏನಾಯ್ತು ಅಂತಂದ್ರೆ, ದಂತಕಥೆಯ ಪ್ರಕಾರ ಇಲ್ಲಿ ಈ ವಿಲ್ಲಿಪುರಂ ಅನ್ನೋ ಒಂದು ಜಾಗ ಏನಿತ್ತಲ್ಲ, ಇಲ್ಲಿ ವಕ್ರಾಸುರ ಅನ್ನೋ ಒಬ್ಬ ರಾಕ್ಷಸ ರಾಜ ಆಳ್ತಿದ್ದ. ಅವನು ಆ ರಾಕ್ಷಸ ಏನ್ ಮಾಡ್ದ ಅಂತಂದ್ರೆ ಶಿವನಲ್ಲಿ ತಪಸ್ ಮಾಡ್ದ. ಅವನಿಗೆ ಸಾವೇ ಬರ್ದಿರೋ ಹಾಗೆ, ನಿಮ್ಗೆ ಗೊತ್ತಿರ್ಬೇಕು ನಮ್ ಎಷ್ಟೊಂದು ಕತೆಗಳಲ್ಲಿ ತುಂಬಾ ಪವರ್ಫುಲ್ ಆಗಿರೋರೆಲ್ಲ ಬಂದು ನಮ್ಗೆ ಸಾವೇ ಬರಬಾರ್ದು ಅಂತ ತಪಸ್ಗಳನ್ನ ಮಾಡಿ ಎಷ್ಟೊಂದು ವರಗಳನ್ನ ಬೇಡ್ಕೊಂಡಿದ್ದಾರೆ. ಅದರಲ್ಲೂ ಪರಮೇಶ್ವರ ಹೇಳ್ಬೇಕಾ, ಅವನು ಕರುಣಾಂತರಂಗವನ್ನ ಹೊಂದಿರೋನು. ಹಾಗಾಗಿ ಇವರು ಕೇಳಿದ್ರು ಅಂತ ಹೇಳಿ ಖಂಡಲಿಂಗವನ್ನ ಕೊಡ್ತಾರೆ. ನಿನ್ ಹತ್ರ ಯಾವಾಗವರೆಗೆ ಈ ಖಂಡಲಿಂಗ ಇರುತ್ತೆ ಅವಾಗವರೆಗೂ ನಿನಗೆ ಸಾವು ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವನು ರಾಕ್ಷಸ ಒಂದು ಜನ್ಮ ತಾಳಿರೋದ್ರಿಂದ ಇವನಿಗೆ ಮಾಂಸಾಹಾರವನ್ನ ತಿನ್ನುವಂತ ಒಂದು ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಯಾವಾಗ ಅವನು ಮಾಂಸಾಹಾರವನ್ನ ಮಾಡ್ತಾನೆ ಆಗ ಮಾತ್ರ ಆ ಒಂದು ಲಿಂಗವನ್ನ ತನ್ನ ತಂಗಿಯಾದ ದುರ್ಮುಖಿ ಅಥವಾ ಧುನ್ಮುಖಿ ಅಂತ ಎರಡೂ ರೀತಿಯಲ್ಲಿ ಹೇಳ್ತಾರೆ ಟೆಕ್ಸ್ಟ್ ಅಲ್ಲಿ, ಅವ್ರ ಹತ್ರ ಕೊಡ್ತಾರೆ. ಲಿಂಗವನ್ನ ಕೊಟ್ಬಿಟ್ಟು ಇವರು ಮಾಂಸಾಹಾರವನ್ನ ಮಾಡ್ತಿರ್ತಾರೆ. ಇದನ್ನ ಗೊತ್ತಾಗಿ ದೇವತೆಗಳೆಲ್ಲ ಇವನು ಮಾಡ್ತಿರುವಂತ ಅಟ್ಟಹಾಸವನ್ನ ನೋಡಿ ವಿಷ್ಣು ದೇವರಲ್ಲಿ ಮೊರೆ ಹೋಗ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಇವರು ಬಂದು ವಿಷ್ಣು ದೇವರು ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿ ವಕ್ರಾಸುರನನ್ನ ವಧೆ ಮಾಡ್ತಾರೆ ಅದೇ ಜಾಗದಲ್ಲಿ. ಅದಾದ ನಂತರ ಈ ವಿಷಯ ತಿಳಿದಂತ ಧುಮ್ಮಿಕಿ ಅನ್ನೋ ರಾಕ್ಷಸಿ ಏನ್ ಮಾಡ್ತಾಳೆ, ಅವಳು ಬಸರಿ ಇರ್ತಾಳೆ, ಬಸರಿ ಹೆಂಗಸು.
ಅವಳು ಕೂಡ ನನ್ನ ಅಣ್ಣನಿಗೆ ಈ ರೀತಿ ಆಯ್ತಲ್ಲ ಅಂತ ಅವಳು ಕೂಡ ತುಂಬ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಒಂದು ಸ್ಮಶಾನ ರೀತಿಯಲ್ಲೇ ಕನ್ವರ್ಟ್ ಆಗೋಗ್ಬಿಡುತ್ತೆ. ಆ ವಿಲ್ಲಿಪುರಂ ಅನ್ನೋ ಈ ದೇವಸ್ಥಾನದ ಒಂದು ಸ್ಥಳ ಏನಿದೆ, ಇದು ಮುಂಚೆ ಸ್ಮಶಾನ ಭೂಮಿ ಆಗಿತ್ತಂತೆ. ಅದಕ್ಕೆ ಆ ಅಮ್ಮನವರನ್ನ ಸ್ಮಶಾನ ಕಾಳಿ ಅಂತಲೂ ಹೇಳ್ತಾರೆ. ಆ ವಕ್ರಕಾಳಿ ಅಮ್ಮನ್ನ ತುಂಬ ಉಗ್ರ ರೂಪದಲ್ಲಿ ಅವರಿದ್ರಂತೆ. ಸರಿ, ದುರ್ಮುಖಿ ಅನ್ನೋ ಒಂದು ರಾಕ್ಷಸಿ ಈ ಥರ ಎಲ್ಲರಿಗೆ ಹಾವಳಿಯನ್ನು ಮಾಡ್ತಿದ್ದಾಗ ಪರಮೇಶ್ವರ ಪಾರ್ವತಿಗೆ ಕಾಳಿಯ ಒಂದು ರೂಪವನ್ನು ತಾಳಿ ಅವರನ್ನ ವಧೆ ಮಾಡಬೇಕು ಅಂತ ಕಳಿಸ್ತಾರಂತೆ. ಕಳಿಸಿದಾಗ ಅವರು ತುಂಬ ಕಾಳಿ ರೂಪದಲ್ಲಿ ಅವರನ್ನು ಸಂಹಾರ ಮಾಡುವಾಗ ಅವರ ಹೊಟ್ಟೆನಲ್ಲಿರುವಂಥ ಗರ್ಭದಲ್ಲಿರುವಂಥ ಶಿಶುವನ್ನು ಅವ್ರೇನು ಮಾಡ್ತಾರಂತೆ, ಖಂಡಿಸಿ ಆ ಮಗುವನ್ನು ಎತ್ತಿ ಅವರ ಕುಂಡಲಿಗೆ ಅಂತಂದರೆ ಕರ್ಣಗಳಿಗೆ ಕುಂಡಲದಂತೆ ಹಾಕ್ಕೊಂಡ್ಬಿಡ್ತಾರಂತೆ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಆ ದುರ್ಮುಖಿ ಅನ್ನೋ ಒಂದು ರಾಕ್ಷಸಿಯನ್ನು ವಧೆ ಮಾಡ್ತಾರಂತೆ. ಆ ಅಮ್ಮನವರು ಎಷ್ಟು ಉಗ್ರ ರೂಪದಲ್ಲಿದ್ದರು ಅಂತಂದರೆ ಆ ದೇವಸ್ಥಾನದ ಹತ್ರ ಸುಳಿದಾಡ್ತಾ ಇರೋರ್ನು ಕೂಡ ಅವರು ಸಂಹಾರ ಮಾಡಿಬಿಡ್ತಿದ್ರಂತೆ. ಹಾಗಾಗಿ ಶಂಕರಾಚಾರ್ಯರು ಅವರು ಯಾತ್ರೆಯನ್ನು ಮಾಡುವಾಗ ಈ ದೇವಸ್ಥಾನಕ್ಕೆ ಬಂದು ಅಮ್ಮನವರ ಎಡಗಾಲಿನ ಹತ್ತಿರ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಈ ದೇವಿಗೆ ಸ್ವಲ್ಪ ಸೌಮ್ಯ ರೂಪ ಬಂದಿದೆ. ಅಷ್ಟೇ ಅಲ್ಲ, ಈ ದೇವಿ ಬಂದು ತಲೆ ಕೂಡ ಈ ಅಮ್ಮನವರದು ಸ್ವಲ್ಪ ಸೊಟ್ಟ ಇದೆ. ಯೂಶಲಿ ನೀವು ಚಾಮುಂಡೇಶ್ವರಿನ ನೋಡಿದ್ರೂ ಕೂಡ ತಲೆ ನೇರವಾಗಿರುತ್ತೆ. ಆದರೆ ಇಲ್ಲಿ ವಕ್ರಕಾಳಿ ಅಮ್ಮನ್ ಆಗಿರೋದ್ರಿಂದ ವಕ್ರವಾಗಿ ಕೂಡ ತಲೆ ಕೂಡ ಸ್ವಲ್ಪ ಎಡಗಡೆಗೆ ಬಾಗಿರುತ್ತೆ. ಆದರೆ ಅಮ್ಮನವರು ಮಾತ್ರ ನೋಡಲಿಕ್ಕೆ ತುಂಬ ವಿಶಾಲ ಬಾಹುಗಳಿಂದ ತುಂಬ ಸುಂದರವಾಗಿದ್ದಾರೆ. ಆ ಅಮ್ಮನವರು ಖಂಡಿತವಾಗ್ಲೂ ನೀವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿದ ನಂತರ ನಮಗೆ ಕಮೆಂಟ್ ಮೂಲಕ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂಡ ನೀವು ತಿಳಿಸ್ಬೋದು ಆ ದೇವಸ್ಥಾನದ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಹೇಳಿ. ಯಾವುದೇ ಒಂದು ಗ್ರಹ ದೋಷ ಇರಬಹುದು ಅಥವಾ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಬಹುದು ಅಥವಾ ನಮ್ಮ ಪೂರ್ವ ಜನ್ಮದ ಒಂದು ಪಾಪಕರ್ಮಗಳು ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಈ ದೇವಸ್ಥಾನದಲ್ಲಿ ಕಾಲಿಟ್ಟ ನಂತರ ಅದು ಕೂಡ ಕಡಿಮೆ ಆಗಿ ನಮ್ಮ ಭಾಗ್ಯದ ಬಾಗಿಲು ತೆರೆಯೋದಂತೂ ಖಂಡಿತವಾಗ್ಲೂ ಸತ್ಯ. ಅಷ್ಟು ಸತ್ಯವಾದಂಥ ದೇವಿ ಈ ವಕ್ರಕಾಳಿ ಅಮ್ಮನ್. ಈ ದೇವಸ್ಥಾನದಲ್ಲಿ ಇರುವಂಥ ಮಹರ್ಷಿಗಳ ಹೆಸರು ಬಂದು ಕುಂಡಲಿನಿ ಮಹರ್ಷಿ ಅಂತ ಹೇಳಿ. ಹೇಗೆ ಪತಂಜಲಿ ಮಹರ್ಷಿಗಳು ನಮಗೆ ಯೋಗ ಸೂತ್ರಗಳನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಈ ಕುಂಡಲಿನಿ ಮಹರ್ಷಿ ಕೂಡ ಯೋಗ ಸೂತ್ರಗಳನ್ನು ಕೊಟ್ಟಿದ್ದಾರೆ. ನಾನು ಮೆಡಿಟೇಷನಲ್ಲಿ ಫರ್ದರ್ ಆಗಿ ಇಂಪ್ರೂವ್ ಆಗಬೇಕು, ನನಗೆ ಧ್ಯಾನ ಜಪ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗಬೇಕು, ಅದಕ್ಕೆ ತುಂಬಾ ಅಡೆತಡೆಗಳಿದೆ ಅನ್ನೋರು ಕೂಡ ಈ ಒಂದು ಕುಂಡಲಿನಿ ಮಹರ್ಷಿ ಅವರ ಸಮಾಧಿ ಏನಿದೆ, ಜೀವ ಸಮಾಧಿ, ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲ, ಆ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ನಂಬಿಕೆ ಏನಂತಂದರೆ ಅಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಶನೈಶ್ಚರ ಗ್ರಹದ ಒಂದು ವಾಹನ ಏನಿದೆ, ಆ ಕಾಕವಾಹನ ಬಂದು ಬಲಗಡೆ ಇರೋದ್ರಿಂದ ಕೂಡ ಆ ದೇವರಿಗೆ ಬಂದು ಅರ್ಚನೆ ಮಾಡಿಸಿದ್ರೆ ಅಂತಂದರೆ ಶನೈಶ್ಚರ ಗ್ರಹದ ನವಗ್ರಹಗಳಲ್ಲಿರುವಂಥ ಶನೈಶ್ಚರನಿಗೆ ಅರ್ಚನೆ, ಪೂಜೆ, ಎಳ್ಳೆಣ್ಣೆ ಅಭಿಷೇಕ ಅದನ್ನೆಲ್ಲ ಮಾಡೋದ್ರಿಂದ ಕೂಡ ಅರ್ಧಾಷ್ಟಮ ಶನಿ ಅಥವಾ ವಕ್ರ ಶನಿ ದಶಾಭುಕ್ತಿಯಲ್ಲಿ ನಡೀತಾ ಇದ್ದರೆ ಮತ್ತು ಸಾಡೆ ನಡೀತಾ ಇದ್ದರೆ ಕೂಡ ಅದರಿಂದನೂ ಸ್ವಲ್ಪ ವಿಮುಕ್ತಿ ಸಿಗುತ್ತೆ ಅಂತ ಅಲ್ಲಿ ಬರುವಂಥ ಜನರ ಒಂದು ಅಚಲವಾದಂಥ ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಈ ಅಮ್ಮನವರಿಗೆ ಕೆಂಪು ಸೀರೆ ಮತ್ತು ಕೆಂಪು ಹೂಗಳು ಮತ್ತು ನಿಂಬೆಹಣ್ಣಿನ ಹಾರ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಿಮ್ಮ ಒಂದು ಬೇಡಿಕೆಯನ್ನು ಆ ದೇವಿ ಹತ್ರ ಇಟ್ಟು ಬಂದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸತ್ವೆ. ಅಷ್ಟೇ ಅಲ್ಲ, ನೀವು ಇಲ್ಲಿ ಒಂದು 5 ಸರಿ ಪ್ರದಕ್ಷಿಣೆ ಮತ್ತು ಇನ್ನೊಂದು 4 ಸರಿ ಅಪ್ರದಕ್ಷಿಣೆ ಮಾಡ್ತಾರೆ. ಅಂತಂದರೆ ಕ್ಲಾಕ್ ವೈಸು 5 ಸತಿ ಪ್ರದಕ್ಷಿಣೆ ಮಾಡೋದು ಅಮ್ಮನವರಿಗೆ, ಆ್ಯಂಟಿ ಕ್ಲಾಕ್ ವೈಸು 4 ಸತಿ ಪ್ರದಕ್ಷಿಣೆ ಮಾಡುವಂಥ ಒಂದು ವಾಡಿಕೆ ಕೂಡ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರಲ್ಲಿ ನಾನು ಗಮನಿಸಿದ್ದೆ. ಅದು 9 ಬಾರಿ ಆ ಥರ ಪ್ರದಕ್ಷಿಣೆ ಹಾಕೋದ್ರಿಂದ ಕೂಡ ಅಮ್ಮನವರ ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಅವರು ಭಾವಿಸ್ತಾರೆ, ತುಂಬ ನಂಬ್ತಾರೆ. ಅಷ್ಟೇ ಅಲ್ಲ, ನೀವು ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬರುವಾಗ ನೀವು ಅಲ್ಲಿ ನಾನು ಹೇಳಿದ್ನಲ್ಲ ದುರ್ಮುಖಿಯನ್ನು ಅವರು ಸಂಹಾರ ಮಾಡುವಾಗ ಗರ್ಭದಲ್ಲಿದ್ದಂಥ ಶಿಶುವನ್ನು ಹೇಗೆ ಅವರು
ಕುಂಡಲಿಯಲ್ಲಿ ಹಾಕ್ಕೊಂಡ್ರು ಅಂತಂದ್ರೆ ಕರ್ಣಗಳಲ್ಲಿ ಹಾಕ್ಕೊಂಡ್ರು ಅಂತ, ಅದನ್ನ ಕೂಡ ಆ ಪಿಕ್ಚರ್ನ ಕೂಡ ನೋಡ್ಬೋದು. ಅದಾದ್ಮೇಲೆ ಹಂಗೆ ಪ್ರಾಕಾರದಲ್ಲಿ ಬರ್ತಾ ಇರುವಾಗ ಅಲ್ಲಿ ನಿಮಗೆ ದುರ್ಗಾದೇವಿಯ ಒಂದು ವಕ್ರಕಾಳಿ ಅಮ್ಮನ ರೀತಿಯಲ್ಲೇ ಇರುವಂತ ದುರ್ಗಾದೇವಿಯ ಒಂದು ವಿಗ್ರಹವನ್ನ ನೋಡ್ಬೋದು ನೀವು ಪ್ರಾಕಾರದಲ್ಲಿ. ಅದು ಕೂಡ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ತಾಯಿ ಅದು. ಹಾಗಾಗಿ ನೀವು ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಭೇಟಿ ನೀಡಿ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಆಗತ್ತೆ. ಎಲ್ಲರಿಗೂ ಶುಭವಾಗಲಿ. ಆ ಕಾಳಿಕಾ ದೇವಿಯ ಒಂದು ಅನುಗ್ರಹ ನಮ್ಮೆಲ್ಲರ ಮೇಲೆ ಸಿಕ್ಕು ನಮಗೆ ಆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ತಾ ನಮ್ಮ ಪಾಪಕರ್ಮಗಳನ್ನ ನಾವು ಕಡಿಮೆ ಮಾಡಿಕೊಂಡು ಇನ್ಮುಂದೆ ಹೆಚ್ಚು ಹೆಚ್ಚು ನಾವು ಪಾಪಗಳನ್ನ ಮಾಡದೇ ಇರೋ ಥರ ನಾವು ಗಮನ ವಹಿಸ್ಕೊಂಡು ಮೈಂಡ್ಫುಲ್ ಆಗಿ ಥಾಟ್ಫುಲ್ ಆಗಿ ಜೀವನ ನಡೆಸೋ ಥರ ಆ ಅಮ್ಮನವರು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗ್ಲಿ. ಕಾಳಿಕಾ ದೇವಿಯ ಒಂದು ಅನುಗ್ರಹ ಆಗ್ಲಿ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.